ಆತ್ಮೀಯ ಕೇಳುಗರೆ, ಇಂದಿನ ಆರೋಗ್ಯ ಭಾಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ಇಂದು ನಮ್ಮೊಡನಿದ್ದಾರೆ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಾಜ್ ಜಹಾನ್ ಶೇಖ್ ಅವರು. ಕರ್ನಾಟಕ ಸ್ಟೇಟ್ ಚಾಪ್ಟರ್ ಆಫ್ ಅಸೋಸಿಯೇಷನ್ ಆಫ್ ಸರ್ಜನ್ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಕೂಡ ಹೌದು ಡಾಕ್ಟರ್ ನಾಜ್ ಜಹಾನ್ ಶೇಖ್ ಅವರು. ಡಾಕ್ಟರ್ ನಮಸ್ಕಾರ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಸ್ವಾಗತ. ಕೇಳುಗರಿಗೆ ಎಲ್ಲರಿಗೂ ನಮಸ್ಕಾರ. ಡಾಕ್ಟ್ರೇ, ನಮ್ಮ ವೈದ್ಯಕೀಯ ಲೋಕದಲ್ಲಿ ಈ ಸರ್ಜನ್ ಪದದ ಬಳಕೆ ಹೇಗೆ ಬಂತು? ಇದರ ಬಳಕೆಯ ಒಂದು ವಿಶಾಲ ಅರ್ಥ ಏನು ಮೇಡಮ್? ಇದ್ರ ಶಸ್ತ್ರಚಿಕಿತ್ಸೆ ಅನ್ನೋದು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ನಮ್ಮ ದೇಶದ ಫಿಸಿಷಿಯನ್ ಅಂಡ್ ಸರ್ಜನ್ ಅಂತೀವಿ ಅವರಿಗೆ ನಾವು, ಸುಶ್ರುತ ಅನ್ನೋರು ಪ್ರಾರಂಭ ಮಾಡಿದ್ರು. ಅವರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇದ್ರು. ನೋಸ್ ರೀಕನ್ಸ್ಟ್ರಕ್ಷನ್, ಕಿವಿ ರೀಕನ್ಸ್ಟ್ರಕ್ಷನ್ ಇಂಥವೆಲ್ಲ ಆವಾಗಿನ ಇನ್ಸ್ಟ್ರೂಮೆಂಟ್ಸ್ ತಾವು ತಯಾರು ಮಾಡಿ ಅವರು ಶಸ್ತ್ರಚಿಕಿತ್ಸೆನ ಮಾಡ್ತಾ ಇದ್ರು. ಆ ಸಮಯದಲ್ಲಿ ಅವರು ತಮ್ಮ ಕೈಯಿಂದನೇ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ನ ತಯಾರು ಮಾಡಿ ಈ ಸರ್ಜರಿಯನ್ನು ಮಾಡ್ತಾ ಇದ್ರು. ಅವರಿಗೆ ಫಾದರ್ ಆಫ್ ಸರ್ಜರಿ ಮತ್ತು ಫಾದರ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂತಾನೂ ಹೇಳ್ತಾರೆ. ಅವರದ್ದು ಒಂದು ಸುಮಾರು 300 ಸರ್ಜಿಕಲ್ ಪ್ರೊಸೀಜರ್ಸ್ನ ಒಂದು ಪುಸ್ತಕ ಇದೆ, ಸುಶ್ರುತ ಸಂಹಿತ ಅಂತ. ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ಮಾಡ್ತಿದ್ದನ್ನು ಇನ್ನೂ ಕೂಡ ನಮ್ಮ ಇಡೀ ಜಗತ್ತು ಅವರಿಗೆ ಋಣಿಯಾಗಿದೆ. ಅಂದರೆ ಈ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಆರಂಭವಾದದ್ದು, ಅದು ಋಷಿ ಪರಂಪರೆಯ ಮುಖ್ಯ. ಹೌದು, ಅವರು ಮೊದಲನೇ ಶಸ್ತ್ರಚಿಕಿತ್ಸರು ಅಂತ ನಾನು ಹೇಳೋದ್ರಲ್ಲಿ ತಪ್ಪಿರೋದಿಲ್ಲ. ಈ ನಮ್ಮ ಜಗತ್ತಿನಲ್ಲಿ ಎಲ್ಲ ಕಡೆನೂ ವೈದ್ಯರು ಪೇಷಂಟ್ಗೆ ಗುಣಪಡಿಸೋದೇ ಅವರ ಉದ್ದೇಶ. ಬಟ್ ಕೆಲವೊಮ್ಮೆ ನಾವು ಸರ್ಜನ್ ಅಂತ ಹೇಳೋರು ನಾವು ಒಂದು ಗಾಯ ಮಾಡಿ ಆ ಪೇಷಂಟಿಗೆ ರೋಗ ನಿವಾರಣೆ ಮಾಡ್ತಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ನಾವು ಉದಾಹರಣೆಗೆ ಪೇಷಂಟಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ವಿಪರೀತ ರಕ್ತಸ್ರಾವ ಆಗ್ತಾ ಇರುತ್ತೆ, ಅಂಥ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಬೇಕಾಗಿರುತ್ತೆ. ಕೆಲವೊಮ್ಮೆ ಹೊಟ್ಟೆಯಲ್ಲಿ ಒಂದು ಹುಣ್ಣಾಗಿ ಅದು ಒಡೆದು ನಾವು ಅದನ್ನು ಚಿಕಿತ್ಸೆ ಕೊಡಬೇಕಂದ್ರೆ ಬೇರೆ ದಾರಿ ಇರೋದಿಲ್ಲ, ಶಸ್ತ್ರಚಿಕಿತ್ಸೆನೇ ಮಾಡಬೇಕಾಗತ್ತೆ. ಹಾಗೆಯೇ ಕೆಲವೊಂದು ಸರ್ತಿ ನೀವು ಕೇಳ್ತೀರಾ ಅಪೆಂಡಿಕ್ಸ್ ಊದ್ಕೊಂಡಿದೆ, ಅದು ಒಡೆದು ಹೋಗಿದೆ ಅಂತ. ಅಂಥ ಸಮಯದಲ್ಲಿ ಗುಳಿಗೆ ಅಥವಾ ಮಾತ್ರೆಗಳಿಂದ ರೋಗಿಗೆ ಚಿಕಿತ್ಸೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ನೀವು ಪಿತ್ತಕೋಶದಲ್ಲಿ ಹರಳಿದೆ ಅಂತ ಅನ್ಕೊಳ್ಳಿ, ನೀವು ವರ್ಷಾನುಗಟ್ಲೆ ಗುಳಿಗೆ ತಗೊಂಡ್ರು ಕೂಡ ಅದು ನಿವಾರಣೆ ಆಗೋದಿಲ್ಲ, ನೋವು ಬರ್ತಾನೆ ಇರ್ತದೆ. ಅಂಥ ಸಮಯದಲ್ಲಿ ಒಂದೇ ಒಂದು ಸರ್ಜರಿಯಿಂದ ಪೇಷಂಟಿಗೆ ಕಂಪ್ಲೀಟ್ ಆಗಿ ನಾವು ಗುಣ ಮಾಡಿಸ್ಬೋದು. ಹೀಗೆ ಸರ್ಜನ್ದು ರೋಲ್ ಬಹಳ ಮುಖ್ಯ ಈ ನಮ್ಮ ವೈದ್ಯಕೀಯ ಲೋಕದಲ್ಲಿ. ಡಾಕ್ಟ್ರೆ, ಈ ವೈದ್ಯಕೀಯ ಲೋಕದಲ್ಲಿ ಸರ್ಜನ್ ಅಂತೇಳಿ ನಾವು ಇಂಗ್ಲೀಷ್ನಲ್ಲಿ ಕರೆಯೋದಾದ್ರೆ ಅದನ್ನು ಕನ್ನಡದಲ್ಲೇ ಶಸ್ತ್ರಚಿಕಿತ್ಸಕರು ಅಂತೇಳಿ. ಈ ಶಸ್ತ್ರಚಿಕಿತ್ಸಕರು ವೈದ್ಯಕೀಯ ಎಲ್ಲ ಸ್ತರಗಳಲ್ಲಿ ನಾವು ಕಾಣಬಹುದೇ? ಹೌದು, ಪ್ರತಿಯೊಂದು ಊರಲ್ಲಿ ಜನರಲ್ ಸರ್ಜನ್ ಅಂತ ಇದ್ದೇ ಇರ್ತಾರೆ. ಸೊ ಅವರು ಒಂಥರ ಮೆಡಿಕಲ್ ಟ್ರೀಟ್ಮೆಂಟ್ ಒಂದು ಬೇಸ್. ಸೊ ಅವರು ನಮಗೆ ಒಂದೊಂದು ಊರಲ್ಲಿ ಒಬ್ಬರು ಸರ್ಜನ್ ಇಲ್ಲ ಅಂದರೆ, ಒಂದು ಎಮರ್ಜೆನ್ಸಿಯಲ್ಲಿ ಒಂದು ಪೇಷಂಟ್ ಬೇರೆ ಊರಿಗೆ ಹೋಗ್ಬೇಕಾಯ್ತಂದ್ರೆ ಬಹಳ ಕಾಂಪ್ಲಿಕೇಶನ್ ಆಗೋದು ಸಹಜ. ಡಿಲೇ ಆದಂಗೆಲ್ಲ ಕಾಂಪ್ಲಿಕೇಶನ್ ಹೆಚ್ಚಾಗ್ತಾ ಹೋಗ್ತದೆ. ಸೊ ಪ್ರತಿ ಊರಲ್ಲಿ ಸರ್ಜನ್ಗಳು ಇರ್ತಾರೆ, ಅವರು ತಮಗೆ ಆದ ಮಟ್ಟಿಗೆ ಅಲ್ಲಿ ಚಿಕಿತ್ಸೆ ನೀಡ್ತಾರೆ. ಹಾಗಾದ್ರೆ ಈ ಸಾಮಾನ್ಯ ವೈದ್ಯರು ಮತ್ತೆ ವಿಶೇಷವಾಗಿ ಈ ಶಸ್ತ್ರಚಿಕಿತ್ಸಕರು ಇವರಿಬ್ಬರ ಮಧ್ಯೆ ವ್ಯತ್ಯಾಸ ಏನು ಮೇಡಮ್? ಈಗ ನೀವು ಒಂದು ಮೆಡಿಕಲ್ ಕೋರ್ಸ್ ಅಂದರೆ ನಿಮಗೆ ಗೊತ್ತು, ಇದು ಬಹಳ ಲಾಂಗ್ ಕೋರ್ಸ್. ಇದನ್ನು ನಾವು ಫಸ್ಟ್ ನಿಮ್ಗೆ ಗೊತ್ತಿದೆ ಮೆಡಿಕಲ್ ಎಂಟ್ರೆನ್ಸ್ ತೊಗೊಳ್ತೀರಾ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಎಂಟ್ರೆನ್ಸ್ ಇರ್ತದೆ. ಕೆಲವೊಮ್ಮೆ ಟ್ರೈನಿಂಗ್ ಮುಗಿದ ಮೇಲೆ ಸ್ಪೆಷಲ್ ಟ್ರೈನಿಂಗ್, ಪೋಸ್ಟ್ ಗ್ರ್ಯಾಜುಯೇಟ್ ಸರ್ಜಿಕಲ್ ಟ್ರೈನಿಂಗ್ ಅಂತ ನಾವು ಹೇಳ್ತೀವಿ. ಒಂದು 10 ವರ್ಷದ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇದ್ದಲ್ಲಿ ಆ ಸರ್ಜನ್ ಎಕ್ಸ್ಪರ್ಟ್ ಆಗ್ತಾನೆ. ಅದಾದ ನಂತರ ಸ್ಕಿಲ್ ಅಪ್ಗ್ರೇಡೇಷನ್ ಅಂತ ನಾವು ಪದೇ ಪದೇ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ತಂತ್ರಜ್ಞಾನ, ನಮ್ಮ ಸೈನ್ಸ್ ಬಹಳ ಮುಂದುವರಿತಾ ಇದ್ದಂಗೆ ವೈದ್ಯಕೀಯ ಕ್ಷೇತ್ರದಲ್ಲೂ ತುಂಬ ಮುಂದುವರಿತಾ ಇದೆ. ಇದು ನಾವು ಸ್ಪೆಷಲ್ ಟ್ರೈನಿಂಗ್ ಅಂತ ತಗೋಬೇಕು. ನಾವು ಕೂತಲ್ಲೇ ಅದನ್ನು ಓದ್ಕೊಂಡು ಮಾಡೋಕ್ಕಾಗಲ್ಲ. ನಾವು ಪ್ರತಿಯೊಂದು ಕಾನ್ಫರೆನ್ಸು ಅಥವಾ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಈ ಟ್ರೈನಿಂಗ್ ತಗೊಂಡು ಆ ನ್ಯೂ ಟೆಕ್ನಿಕ್, ನ್ಯೂ ಮಷಿನರಿಗೆ ನಾವು ಫೆಮಿಲಿಯರ್ ಆಗಬೇಕಾಗತ್ತೆ. ಸೊ ಇದು ಬಹಳ ದೀರ್ಘವಾದ ಕೋರ್ಸ್ ಅಷ್ಟೇ ಅಲ್ಲ, ಇದು ಪ್ರತಿ 2 ಅಥವಾ 3 ವರ್ಷದಲ್ಲಿ ನಮಗೆ ಅಪ್ಗ್ರೇಡೇಷನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಬರುವಂತ ಹೊಸ ಹೊಸ ಕಾಯಿಲೆಗೆ ಅನುಗುಣವಾಗಿ ನಾವು ಈ ತರಬೇತಿಯನ್ನು ಪಡೆದುಕೊಳ್ಬೇಕಾಗುತ್ತೆ. ಹೌದು. ಈಗ 10 ವರ್ಷದ ಹಿಂದೆ ನಾವು ಒಂದು ಚಿಕಿತ್ಸೆಯನ್ನು ನೀಡ್ತಿದ್ವೋ ಅದೀಗ ಆಬ್ಸೊಲ್ಯೂಟ್ ಆಗಿರುತ್ತೆ, ಅದೇ ಚಿಕಿತ್ಸೆ ಈಗ ಇರೋದಿಲ್ಲ. ಸೊ ಈಗ ನಾವು ಏನು ಮಾಡಬೇಕಾಗುತ್ತೋ ಅದನ್ನು ನಾವು ಹೊಸದಾಗಿ ಮತ್ತೆ ಕಲಿಬೇಕಾಗತ್ತೆ. ಹಾಗಾದ್ರೆ ಈ ಶಸ್ತ್ರಚಿಕಿತ್ಸಕರಾಗ್ಲಿಕ್ಕೆ ಇವರಿಗೆ ಕಾಲಕ್ಕೆ ಅನುಸಾರವಾಗಿ ತರಬೇತಿ ಕೂಡ ಇರುತ್ತೆ. ಆ ತರಬೇತಿ ಆದ ನಂತರ ವಿಶೇಷವಾದ ಪ್ರಯೋಗಗಳನ್ನು ಮಾಡುವ ಮುಖೇನ ಅವರು ಪರಿಪೂರ್ಣತೆಯ ಸರ್ಜನ್ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ ಅಂತೀರಿ? ಹೌದು. ಸೊ ಇದನ್ನ ನಾವು ನೆನ್ಪಿಟ್ಕೋಬೇಕಂದ್ರೆ ಲರ್ನ್, ಅನ್ಲರ್ನ್ ಆ್ಯಂಡ್ ರೀಲರ್ನ್, ಇದು ಪ್ರೋಸೆಸ್ ನಡೀತಾನೆ ಇರ್ತದೆ. ಸೊ ನಾವು ಏನು ಕಲ್ತಿರ್ತೀವೋ ಅದನ್ನು ಮತ್ತೆ ಮರೆತು ಹೊಸದನ್ನು ಕಲಿಬೇಕಾಗುತ್ತೆ. ಇತ್ತೀಚೆಗೆ ಡಾಕ್ಟರ್, ಪ್ರತಿಯೊಬ್ಬ ರೋಗಿಯ ಒಂದೇ ಒಂದು ಅಳಲು ಅಥವಾ ಕೂಗು ಏನಂತ ಹೇಳಿದ್ರೆ
ಶಸ್ತ್ರಚಿಕಿತ್ಸೆ ಅನ್ಕೊಳ್ಳೆ ಹೆಚ್ಚು ವೆಚ್ಚ ಇರ್ತದೆ ಅಂಥೇಳಿ ಬೊಬ್ಬುರಿಯೋದನ್ನು ಕೂಡ ನಾವು ಕೇಳಿದ್ದೇವೆ, ಕಂಡಿದ್ದೇವೆ. ಹೌದು. ಹಾಗಾದ್ರೆ ಇದು ವೆಚ್ಚದಾಯಕವೇ? ಹೌದು ಹೌದು. ನಾನು ಹೇಳ್ಬೇಕಂತಂದ್ರೆ ಇದನ್ನ ನಾನು 3 ಭಾಗದಲ್ಲಿ ಡಿವೈಡ್ ಮಾಡ್ತೇನೆ. ಒಂದು ಸರ್ಜನ್ ಫೀಸ್, ಮತ್ತೆ ಎರಡನೇದು ಟೆಕ್ನಾಲಜಿ, ಮೂರನೇದು ಪೇಷಂಟ್ ಫ್ಯಾಕ್ಟರ್. ಈ ಸರ್ಜನ್ ಫೀಸ್ ನಾವೇನಂತೀವೋ ಅದು ಆಕ್ಚುಲಿ ಬಹಳನೇ ಕಡಿಮೆ. ಸರ್ಜನಿಗೆ ಹೋಗೋದು, ಅವ್ರ ಸ್ಕಿಲ್, ಅವ್ರ ಲರ್ನಿಂಗ್ ಕರ್ವ್ ಅದೆಲ್ಲ ನಾವು ನೋಡ್ಕೊತ ಹೋದ್ರೆ ಅದು ಎಫರ್ಟ್ ಇನ್ ಸರ್ಜನ್ ಅದನ್ನು ಹಾಕಿರ್ತಾನೆ ಆ ಪರ್ಟಿಕ್ಯುಲರ್ ಆಪರೇಷನ್ ಮಾಡಲಿಕ್ಕೆ, ಅವ್ರಿಗೆ ಸಿಗುವಂಥ ಫೀಸ್ ಬಹಳನೇ ಕಡಿಮೆ. ಬಹಳಷ್ಟು ನಮ್ಮದು ಹಣ ಖರ್ಚಾಗೋದು ಟೆಕ್ನಾಲಜಿ ಮೇಲೆ. ನಿಮಗೆ ಆಪರೇಷನ್ ಥಿಯೇಟರಲ್ಲಿ ಅನೆಸ್ಥೇಸಿಯಾ ಇಕ್ವಿಪ್ಮೆಂಟ್ ಅಂತ ನಾವು ಅರವಳಿಕೆ ತಜ್ಞರಿರ್ತಾರಲ್ಲ, ಅವ್ರಿಗೆ ಬೇಕಾಗಿರೋ ಉಪಕರಣಗಳು, ಸೊ ನಾವು ಅವರಿಗೆ ಕೊಡೋ ಫೀಸು, ಮತ್ತೆ ಅಲ್ಲಿರೋ ಸಿಬ್ಬಂದಿಗಳಿಗೆ ಕೊಡೋ ಫೀಸು, ಹೀಗೆ ಇತ್ತೀಚೆಗೆ ನಾವು ಮಿನಿಮಲ್ ಇನ್ವೇಸಿವ್ ಸರ್ಜರಿ ಅಂತ ಮಾಡ್ತೀವಿ. ಸೊ ಇದು ಪೂರ್ತಿ ಮಷೀನಿಂದನೇ ನಾವು ಮಾಡೋದು. ಇನ್ನು ರೋಬೋಟಿಕ್ ಸರ್ಜರಿ ಅಂತ ಬಂದಿದೆ, ಅದು ಇನ್ನೂ ಅಡ್ವಾನ್ಸ್ಡ್. ಇವೆರಡು ಸರ್ಜರಿಯಲ್ಲಿ ಪೇಷಂಟಿಗೆ ದೊಡ್ಡ ಗಾಯಗಳಿರೋದಿಲ್ಲ. ಚಿಕ್ಕ ಚಿಕ್ಕ ಗಾಯದಿಂದ ದೊಡ್ಡ ದೊಡ್ಡ ಆಪರೇಷನ್ ನಾವು ಮಾಡಿ ಪೇಷಂಟಿಗೆ 2 ಅಥವಾ 3 ದಿವಸದಲ್ಲಿ ಮನೆಗೆ ಹೋಗಿ ಬಹಳ ಬೇಗನೆ ಅವರು ತಮ್ಮ ಕೆಲಸವನ್ನು ಕೂಡ ಶುರು ಮಾಡಬಹುದು. ಸೊ ಹೀಗಾಗಿ ಎವ್ರಿ ಟೆಕ್ನಾಲಜಿ, ಎವ್ರಿ ಫೆಸಿಲಿಟಿ ಕಮ್ಸ್ ವಿತ್ ಅ ಕಾಸ್ಟ್. ಸೊ ನಾವು ಅರ್ಥ ಮಾಡ್ಕೋಬೇಕು, ನಮ್ಗೆ ಫೆಸಿಲಿಟಿ ಸಿಗ್ತಾ ಇದೆ ಅಂದರೆ ನಾವು ಅದಕ್ಕೋಸ್ಕರ ಖರ್ಚು ಮಾಡಲೇಬೇಕಾಗತ್ತೆ. ಮೂರನೇದು, ಇತ್ತೀಚಿನ ದಿನಗಳಲ್ಲಿ ಪೇಷಂಟಿಗೆ ಕೋಮಾರ್ಬಿಡಿಟೀಸ್ ಅಂತೀವಿ, ಮೆಟಬಾಲಿಕ್ ಡಿಸೀಸಸ್. ಅದರಲ್ಲಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಇವೆಲ್ಲ ನಾವು ಏನು ನೋಡ್ತೀವೋ ಇದರ ಪರಿಣಾಮ ಶಸ್ತ್ರಚಿಕಿತ್ಸೆ ಮೇಲೆ ಬಹಳ ಆಗುತ್ತೆ. ಸೊ ಪೇಷಂಟಿಗೆ ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟಿಗೆ ನಾವು ಬಹಳಷ್ಟು ಸಲ ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ಅಡ್ಮಿಟ್ ಮಾಡಿದ್ದಾಗ ಅಲ್ಲಿ ಬಹಳ ಎಕ್ಸ್ಪರ್ಟ್ ಸಿಬ್ಬಂದಿಗಳಿರ್ತಾರೆ. ಅಷ್ಟೇ ಅಲ್ಲ, ಅವರು ನಮಗೆ ಮಾನಿಟರಿಂಗ್ ಕೂಡ ಬಹಳ ಫ್ರೀಕ್ವೆಂಟ್ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ಪ್ರತಿಯೊಂದು ನಿಮಿಷಕ್ಕೆ ಖರ್ಚಾಗ್ತಾ ಇರ್ತದೆ. ಸೊ ಹೀಗಾಗಿ ಅಲ್ಟಿಮೇಟ್ ಕಾಸ್ಟ್ ಪೇಷಂಟಿಗೆ ಹೆಚ್ಚಾಗುತ್ತೆ. ಸೊ ಪೇಷಂಟ್ ಹೆಲ್ದಿ ಇದ್ರೆ ಬಹಳ ಸುಲಭವಾಗಿ ನಾವು ಸರ್ಜರಿ ಮುಗಿಸ್ಬೋದು. ಈ ಕೋಮಾರ್ಬಿಡಿಟೀಸ್ ನಾವೇನಂತೀವೋ ಅದು ಇದ್ದಲ್ಲಿ ಖರ್ಚು ವೆಚ್ಚ ಇನ್ನೂ ಹೆಚ್ಚಾಗ್ಬಿಡುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಹೆಚ್ಚುವರೆಗೆ ಹೊರಗಿನ ಪರಿಣಿತರನ್ನ ಮತ್ತು ಹೊರಗಿನ ಸೌಲಭ್ಯವನ್ನ ಹೆಚ್ಚುವರಿಯಾಗಿ ಪಡೆದುಕೊಳ್ತೀರಿ ಕೂಡ. ಹೌದು, ಎಷ್ಟೊಂದು ಸಾರಿ ನಾವು ಇಕ್ವಿಪ್ಮೆಂಟ್ ಅಷ್ಟೇ ಅಲ್ಲ, ಅಂತ ಆಪರೇಷನ್ ಮಾಡೋರು ಕೂಡ ಬೇರೆ ಕಡೆಯಿಂದ ಬಂದು ಸರ್ಜರಿ ಮಾಡಿ ಹೋಗ್ತಾರೆ. ಈಗ ನೀವು ಕೇಳಿರ್ಬೋದು ಟೆಲಿ ರೋಬೋಟಿಕ್ ಸರ್ಜರಿ ಅಂತ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೊನ್ನೆ ಹೈದರಾಬಾದಲ್ಲಿ ಒಂದು ಡಾಕ್ಟರ್ ಚೈನಾದಿಂದ ಆಪರೇಷನ್ ಮಾಡಿ ಸರ್ಜರಿ ಮಾಡಿದ್ರು. ಇಂಥ ಸರ್ಜರಿಗಳು ನಮ್ಮ ದೇಶದಲ್ಲಿ ಕೂಡ ಬಹಳಷ್ಟು ನಡೀತಾ ಇದ್ದಾವೆ. ಸೊ ನಿಮಗೆ ಈ ಸೌಲಭ್ಯ ದೂರದಿಂದ ಸಿಗ್ತಾ ಇದೆ ಅಂದಾಗ ತಿಳ್ಕೊಬೇಕು, ಕಾಸ್ಟ್ ಡೆಫಿನೆಟ್ಲಿ ಹೆಚ್ಚಾಗುತ್ತೆ ಅಂತೇಳಿ. ಡಾಕ್ಟ್ರೆ, ಈ ಶಸ್ತ್ರಚಿಕಿತ್ಸೆಯನ್ನ ಮಾಡಬೇಕಾದಲ್ಲಿ ರೋಗಿಗೆ ನೋವಂತೂ ಆಗೋದು ಸಹಜ. ತಾವು ಹೇಳಿದಾಗನ ಈ ನೋವು ಆದಂಥ ಸಂದರ್ಭದಲ್ಲಿ ತಕ್ಷಣ ನೀವು ಸಹಜ ಸ್ಥಿತಿಯಲ್ಲಿ ಇರುವಂಥವ್ರು ಇಂಥ ಗಂಭೀರ ಸ್ಥಿತಿಯನ್ನು ನೋಡಿದಾಗ ಭಯ ಆಗೋದಿಲ್ವ ಡಾಕ್ಟ್ರೆ? ಒಂದು ಸರ್ಜನ್ ಆಗಬೇಕಾದ್ರೆ ಒಂದು ಫಸ್ಟ್ ರಿಕ್ವೈರ್ಮೆಂಟ್ ಅದಕ್ಕೆ ಏನಂತಂದ್ರೆ, ಸರ್ಜನ್ ಶುಡ್ ಹ್ಯಾವ್ ಅ ಲಯನ್ಸ್ ಹಾರ್ಟ್ ಅಂಡ್ ಅ ಲೇಡೀಸ್ ಫಿಂಗರ್. ಲಯನ್ಸ್ ಹಾರ್ಟ್ ಅಂದರೆ ಬಹಳ ಧೈರ್ಯವಾಗಿರಬೇಕು. ಎರಡನೇದು ಅವ್ರ ಕೈ ಬಹಳ ಮೃದುವಾಗಿ ಸೂಕ್ಷ್ಮವಾಗಿರಬೇಕು. ಸೊ ಲೇಡೀಸ್ ಫಿಂಗರ್. ಸೊ ಇವೆರಡಿದ್ದು ಪ್ರತಿಯೊಂದು ರೋಗಿ ಒಳಗೆ ಬಂದಾಗ ನಾವು ಅವರಿಗೆ ಗಾಯ ಮಾಡಿ ಅವರಿಗೆ ವಾಸಿ ಮಾಡಬೇಕಾಗತ್ತೆ. ಅಂಥದ್ರಲ್ಲಿ ಫಸ್ಟ್ ನಾವೊಂದು ಮೆಂಟಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇವ್ರಿಗೆ ಸರ್ಜರಿ ಅಗತ್ಯವೇ, ಸರ್ಜರಿ ಅಗತ್ಯವಿದ್ದರೆ ಯಾವ ಸರ್ಜರಿ ಮಾಡಬೇಕು, ಹೇಗೆ ಮಾಡಬೇಕು, ಪ್ಲಸ್ ಇದರ ಕಾಂಪ್ಲಿಕೇಶನ್ ಏನಾಗಬಹುದು ಅದೆಲ್ಲ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಮುಂದೆ ಹೋಗ್ತೀವಿ. ಆಗೋ ಮುಂಚೆನೆ ನಾವು ಎಷ್ಟೊಂದು ಸರ್ತಿ ಅದನ್ನು ಮೆಂಟಲಿ ಮಾಡ್ಕೊಂಡಿರ್ತೀವಿ. ಮೆಂಟಲ್ ಸರ್ಜರಿ ಮುಗಿಸಿ ಆಮೇಲೆ ನಾವು ಪೇಷಂಟ್ ಮೇಲೆ ಸರ್ಜರಿ ಮಾಡ್ತೀವಿ. ಬೈ ಚಾನ್ಸ್ ಏನಾದರೂ ಸರ್ಜರಿ ಕಾಂಪ್ಲಿಕೇಟ್ ಆದರೆ ವಿ ಬಿಕಮ್ ವಾಟ್ ವಿ ಕಾಲ್ ಇಟ್ ಅಸ್ ಸೆಕೆಂಡ್ ವಿಕ್ಟಿಮ್. ಸೊ ಪೇಷಂಟ್ ಒಂದು ವಿಕ್ಟಿಮ್, ನಾವು ಕೂಡ ವಿಕ್ಟಿಮ್ ಆಗ್ತೀವಿ. ಆಗಿ ಅದೇ ಥರ ನಾವು ಅದೇ ಸರ್ಜರಿನ ಎಷ್ಟೊಂದು ಸರ್ತಿ ಮನಸ್ಸಲ್ಲಿ ರಿಪೀಟ್ ಮಾಡ್ತೀವಿ. ಎಲ್ಲಿ ತಪ್ಪು ಆಗಿದೆ, ಏನು ಆಯಿತು, ಯಾಕೆ ಹೀಗಾಯಿತು ಅನ್ನೋದು ಡಾಕ್ಟ್ರು ಕೂಡ ಅದ್ರ ಬಗ್ಗೆ ಬಹಳ ವಿಚಾರ ಮಾಡ್ತಾ ಇರ್ತಾರೆ. ಡಾಕ್ಟ್ರೆ, ಇಂಥದ್ದೊಂದು ಶಸ್ತ್ರಚಿಕಿತ್ಸೆ ಮಾಡುವಾಗ ರೋಗಿಯ ಸಹಕಾರ ಕೂಡ ಬಹಳ ಮುಖ್ಯವಾಗಿರುತ್ತೆ. ಹಾಗಾದರೆ ಅಂಥ ರೋಗಿಯನ್ನು ತಾವು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿದಾಗ ಅಲ್ಲಿ ಕೆಲವೊಂದು ಘಟನೆಗಳನ್ನು ಹೇಗೆ ತಾವು ಎದುರಿಸ್ತೀರಿ, ಮತ್ತೆ ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಇರ್ತದೆಯೇ? ನಾನು ಇಲ್ಲಿ ಹೇಳಬಯಸ್ತೇನೆ ಏನಂದರೆ, ವಿ ಟ್ರೀಟ್ ಗಾಡ್ ಹೀಲ್ಸ್. ಸೊ ಎಲ್ಲವೂ ನಮ್ಮ ಕೈಯಲ್ಲಿ ಇರೋದಿಲ್ಲ. ಪ್ರತಿಯೊಂದು ಸರ್ಜರಿಗೆ ಅದರ ತಕ್ಕಂತೆ ಕೆಲವೊಂದು ಕಾಂಪ್ಲಿಕೇಶನ್ಸ್ ಇರ್ತದೆ. ಅದರ ಜೊತೆಗೆ ಪೇಷಂಟಿಗೆ ಕೋಮಾರ್ಬಿಡಿಟೀಸ್, ನಾನು ಹೇಳಿದಂಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕಿಡ್ನಿ ಫೇಲ್ಯೂರ್, ಲಂಗ್ ಡಿಸೀಸಸ್ ಇವೆಲ್ಲ ಇದ್ದಲ್ಲಿ ಕಾಂಪ್ಲಿಕೇಶನ್ ಆಗೋ ಸಂಭವ ಜಾಸ್ತಿ. ಇಂಥ ಟೈಮಲ್ಲಿ ಕಾಂಪ್ಲಿಕೇಶನ್ ಕೆಲವೊಮ್ಮೆ ನಮಗೆ ಗೊತ್ತಿರ್ತದೆ ಆಗಬಹುದು ಅನ್ನೋದು, ನಮಗೆ ನಿರೀಕ್ಷಣೆ ಕೂಡ ಹೆಚ್ಚಿರುತ್ತೆ. ಉದಾಹರಣೆಗೆ ಅನ್ಕೊಳ್ಳಿ, ಪೇಷಂಟಿಗೆ ಮ್ಯಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆ,
ಅಥವಾ ರಕ್ತಹೀನತೆ, ಮತ್ತೆ ಕೆಲವೊಂದ್ಸತಿ ಪೇಷಂಟ್ ಬ್ಲಡ್ ಲಾಸ್ ಆಗಿ ಬಂದಿರ್ತಾರೆ, ವಿಪರೀತ ರಕ್ತಸ್ರಾವ ಆಗಿ ಬಂದಿರ್ತಾರೆ, ಅಥವಾ ಪೇಷಂಟ್ ಸೆಪ್ಟಿಕ್ ಶಾಕಲ್ಲಿ ಇರ್ತಾರೆ. ಅಂಥ ಸಮಯದಲ್ಲಿ ಸರ್ಜರಿ ಅಂತೂ ಮಾಡಬೇಕಾಗುತ್ತೆ. ಬಟ್ ನಮಗೆ ಗೊತ್ತು ಇದು ಪೋಸ್ಟ್ ಆಪರೇಟಿವ್ಲಿ ಕಾಂಪ್ಲಿಕೇಶನ್ ಆಗಬಹುದು ಅಂತ ನಾವು ಪ್ರಿಪೇರ್ಡ್ ಆಗಿರ್ತೀವಿ. ಸೊ ಪೇಷಂಟಿಗೂ ಗೊತ್ತಿರಬೇಕು, ಪ್ರತಿ ಸರ್ಜರಿ ಆದಮೇಲೆ ಏನಾದರೂ ಕಾಂಪ್ಲಿಕೇಶನ್ ಆದಲ್ಲಿ ಅವರು ನಮ್ಮ ಜೊತೆಗೆ ಅದನ್ನು ಎದುರಿಸೋ ಶಕ್ತಿ ಅವರಿಗೂ ಇರಬೇಕು. ಸೊ ಅವ್ರ ಪೇಷಂಟ್ ನಮ್ಮ ಹತ್ರ ಬಂದಾಗ ಏನು ಅನ್ಕೊತಾರೆ, ಏನು ಆಗೋದಿಲ್ಲ ಅಲ್ವಾ ಡಾಕ್ಟ್ರೇ. ಸೊ ನೀವು ಅರ್ಥ ಮಾಡ್ಕೋಬೇಕು, ಏನಾದರೂ ಆಗೋ ಸಂಭವ ಇರುತ್ತೆ, ಎಲ್ಲವೂ ನಮ್ಮ ಕೈಯಲ್ಲಿ ಇರಲ್ಲ. ಸೊ ಅದನ್ನು ನಾವು ಆಕ್ಸೆಪ್ಟ್ ಮಾಡಲಿಕ್ಕೂ ರೆಡಿ ಇರಬೇಕು, ಅದನ್ನು ಎದುರಿಸ್ಲಿಕ್ಕೂ ರೆಡಿ ಇರಬೇಕು. ಡಾಕ್ಟ್ರೆ, ಎಷ್ಟೋ ಸಾರಿ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ಬೇಕಾದ್ರೆ ರೋಗಿ ಒಂದು ಅರ್ಧ ಕುಸಿದು ಹೋಗಿರ್ತಾನೆ, ಅಥವಾ ಮಾನಸಿಕ ಸ್ಥಿತಿ ಸ್ವಲ್ಪ ಕೆಳ ಹಂತಕ್ಕೆ ಇಳಿದಿರ್ತದೆ. ಹೌದು. ಅಂತ ಕೆಳ ಹಂತದಲ್ಲಿರುವಂಥ ಒಬ್ಬ ರೋಗಿಯನ್ನ ಮತ್ತೆ ಸಹಜ ಸ್ಥಿತಿಗೆ ತರಲಿಕ್ಕೆ ತಾವು ಪ್ರಾಥಮಿಕವಾಗಿ ಆ ಆಪರೇಷನ್ ಥಿಯೇಟರ್ ಒಳಗಡೆ ಆ ರೋಗಿಯನ್ನು ಹೇಗೆ ಮನ ಪರಿವರ್ತನೆ ಮಾಡಲಿಕ್ಕೆ ಮೂಲಭೂತವಾದ ಒಂದು ವ್ಯವಸ್ಥೆ ಹೇಗಿರಬೇಕು ಅಂತೀರಿ ಡಾಕ್ಟರ್, ಇನಿಷಿಯಲ್ ಸ್ಟೇಜ್? ಹೌದು. ಫಸ್ಟ್ ಪೇಷಂಟ್ ಕನ್ಸಲ್ಟೇಷನ್ಗೆ ನಮ್ಮ ಹತ್ರ ಹೇಗೆ ಬರ್ತಾರೋ ಆ ಸಮಯದಲ್ಲಿ ನಾವು ಅವರಿಗೆ ಕಂಪ್ಲೀಟ್ ಕೌನ್ಸಲಿಂಗ್ ಮಾಡ್ತೀವಿ. ಸೊ ನಾವು ಹೇಗೆ ಅವ್ರ ಹತ್ರ ಮಾತಾಡ್ತೀವೋ ಅವರಿಗೆ ಭಯ ಹುಟ್ಟಿಸದಂಗೆ ನಾವು ಮಾತಾಡಬೇಕು, ಪೇಷಂಟಿಗೆ ಕನ್ವಿನ್ಸ್ ಮಾಡಬೇಕು, ಈ ಥರ ನಿಮಗೆ ಆಪ್ರೇಷನ್ ಅತ್ಯಗತ್ಯ, ನೀವು ಮಾಡಿಸ್ಲೇಬೇಕು. ಮಾಡಿದ ಮೇಲೆ ಅದು ನಿಮಗೆ ಕಾಂಪ್ಲಿಕೇಶನ್ ಆದಲ್ಲಿ ನಾವು ಅವ್ರ ಜೊತೆಗೂ ಇರ್ತೀವಿ. ಕಾಂಪ್ಲಿಕೇಶನ್ ಸಹಜವಾಗಿ ಆಗಬಾರ್ದು, ಆಗೋದಿಲ್ಲ ಅಂತಲೂ ನಾವು ಹೇಳಲ್ಲ, ನಾವು ಪ್ರತಿಯೊಂದು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಲೇಬೇಕು. ಸೊ ದಟ್ ಈಸ್ ಇನ್ಫಾರ್ಮ್ಡ್ ಕನ್ಸೆಂಟ್ ಅಂತ ನಾವೇನಂತೀವೋ ಅದನ್ನು ನಾವು ಅವ್ರಿಗೆ ಹೇಳಿಬಿಟ್ಟೆ ನಾವು ಮುಂದೆ ಹೋಗಬೇಕು. ಸೊ ಪೇಷಂಟಿಗೆ ಸಹಜವಾಗಿ ಭಯ ಉಂಟಾಗಿರುತ್ತೆ, ಬಟ್ ಆ ಸರ್ಜರಿ ಮುಗಿದ ಮೇಲೆ ರೋಗ ನಿವಾರಣೆ ಆಗಿದ್ದಾಗ ಅವರಿಗೆ ತುಂಬ ಸಂತೋಷ ಕೂಡ ಆಗ್ತಿರ್ತದೆ. ಡಾಕ್ಟ್ರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದು ವಿಶೇಷವಾಗಿ ವೈದ್ಯರನ್ನು ಕಂಡಾಗ ಅಥವಾ ವೈದ್ಯಕೀಯ ಲೋಕದಲ್ಲಿ ವೈದ್ಯೋ ನಾರಾಯಣ ಹರಿ ಅಂತ ಹೇಳಿ ಒಂದು ವಾಕ್ಯವನ್ನು ಕೇಳಿದ್ದೇವೆ. ಹೌದು. ಈ ದೇಹವನ್ನು ಸೃಷ್ಟಿಕರ್ತ ಅಥವಾ ಈ ಪ್ರಕೃತಿ ನಮಗೆ ಈ ಧರೆಗೆ ಧಾರೆ ಎರೆದ್ರೆ ಕೆಲವೊಂದು ಅನಿರೀಕ್ಷಿತ, ಕೆಲವೊಂದು ಸಹಜವಾದಂಥ ಈ ಕಾಯಿಲೆಗಳು ಅಥವಾ ಕೆಲವೊಂದು ಆಘಾತಕಾರಿಯಾದಂಥ ಘಟನೆಗಳು ಸಂಭವಿಸಿದಾಗ ದೇಹ ಸಂಪೂರ್ಣವಾಗಿ ಇನ್ನೇನು ಜೀವನ ಮುಗಿದು ಹೋಯ್ತು ಅನ್ನುವಂಥ ಹಂತಕ್ಕೆ ತಲುಪಿರುತ್ತೆ. ಆ ಹಂತದಲ್ಲಿ ಮಿನಿಮಮ್ ಆಗಿ ಶಸ್ತ್ರಚಿಕಿತ್ಸಕರನ್ನು ಸಂಪರ್ಕ ಮಾಡಿದಾಗ ಅಲ್ಲಿ ಅಗತ್ಯವಾಗಿ ಶಸ್ತ್ರಚಿಕಿತ್ಸೆ ಮುಖಾಂತರವೇ ಮರುಜೀವ ಅನ್ನುವಂಥ ಒಂದು ಸಂದರ್ಭ ಕೂಡ ಎದುರಾಗಿರುತ್ತೆ. ಹಾಗಾದರೆ ವೈದ್ಯರು ಮರು ಜೀವದಾತ್ರ ಅಲ್ವಾ? ಹೌದು ಹೌದು, 100% ಜೀವದಾತರು. ಬಟ್ ಎಷ್ಟಾದರೂ ನಾವು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಪರಮಾತ್ಮನೇ ಅದನ್ನು ಗುಣಪಡಿಸಬೇಕಾಗತ್ತೆ. ಸೊ ವಿ ಟ್ರೀಟ್, ಗಾಡ್ ಹೀಲ್ಸ್. ನನ್ನದೊಂದು ಪ್ರಯತ್ನ, ದೇವರ ಅನುಗ್ರಹ, ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಅಂತೇಳಿ ಆ ನಂಬಿಕೆಯಿಂದಲೇ ಆಪರೇಷನ್ ಥಿಯೇಟರ್ನ ಎಂಟ್ರಿ ಆಗಿರ್ತೀರಿ ಡಾಕ್ಟ್ರ. ಹಾಗಾದರೆ ಅಲ್ಲಿ ಸಂಪೂರ್ಣವಾಗಿ ರೋಗಿಯ ಸಹಕಾರ ನಿಮಗೆ ಭಾಳ ಅತ್ಯಗತ್ಯವಾಗಿರುತ್ತೆ. ಹೌದು. ಸೊ ಇಂಥ ಸಂದರ್ಭದಲ್ಲಿ ಯಾವ ರೋಗಿ ಕೂಡ ಹೆದರದನೆ, ಅಂಜಿಕೆಗೆ ಒಳಗಾಗದನೆ ವೈದ್ಯರ ಸಹಕಾರ ಎಷ್ಟು ಇರುತ್ತೋ ನಿಮ್ಮ ಸಹಕಾರವು ಕೂಡ ಅಲ್ಲಿ ಅಷ್ಟೇ ಪ್ರಾಮುಖ್ಯವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಡಾಕ್ಟ್ರೆ. ಇನ್ನು ಸಹಜವಾಗಿ ಈ ಸರ್ಜನ್ ಅನ್ನುವಂಥ ಪದ, ಶಸ್ತ್ರಚಿಕಿತ್ಸಕರ ಸಪ್ತಾಹ ಅಂತೇಳಿ ನಾವು ಭಾರತದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದು ಯಾವಾಗ ಈ ಸಪ್ತಾಹವನ್ನು ಹಮ್ಮಿಕೊಳ್ಳುವಂಥ ಸರ್ಜನ್ ವೀಕನ ಹಿನ್ನೆಲೆ ಏನು ಮೇಡಮ್? ಇದು ಯಾವಾಗ ಆಚರಣೆಗೆ ಬಂತು ಅಂತ? ಇದು 3ನೇ ವರ್ಷ ಅಂತ ನಾನು ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ. ನಾವು ಮೊದಲೇ ನಮ್ಮ ಕರ್ನಾಟಕ ಸ್ಟೇಟ್ ಚಾಪ್ಟರ್ ಆಫ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇಲ್ಲಿ ನಮ್ಮ ಸ್ಟೇಟಲ್ಲಿ ಮೊದಲೇ ಸ್ಟಾರ್ಟ್ ಮಾಡಿದ್ದೀವಿ. ನಂತರ ನಮ್ಮ ಆಲ್ ಇಂಡಿಯಾ ಲೆವೆಲ್ ನಮ್ಮ ಅಸೋಸಿಯೇಷನ್ ಆಫ್ ಸರ್ಜನ್ಸ್ ಆಫ್ ಇಂಡಿಯಾನು ಹೇಳ್ತು, ಹೌದು ನಾವು ಇದನ್ನು ಆಚರಿಸೋದ್ರಿಂದ ಬಹಳ ಮುಖ್ಯವಾಗಿ ನಾವು ನಮ್ಮ ಸಮಾಜಕ್ಕೆ ಸರ್ಜನ್ ಅನ್ನೋ ಪದ ಯಾಕೆ, ಆ ಸರ್ಜರಿ ಬೇಕು, ಯಾಕೆ ಸರ್ಜನ್ ಮುಖ್ಯ, ಅವರ ಕೆಲಸ ಏನು, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಒಂದು ಉದ್ದೇಶ. ಇನ್ನೊಂದೇನೆಂದರೆ ಈ ಸಮಯದಲ್ಲಿ ನಾವು ಸಮಾಜದಲ್ಲಿ ಇರುವ ಜನರ ಹತ್ರ ಅವ್ರ ಜೊತೆಗೆ ಬೆರಿಬೇಕು, ಹೇಗೆ ಅವ್ರ ಹತ್ರ ಬರಬೇಕು ಅನ್ನೋದಕ್ಕೆ ನಾವು ಕೆಲವೊಂದು ಪ್ರೋಗ್ರಾಮ್ಸ್ ಕೂಡ ಮಾಡ್ತೀವಿ. ಇದನ್ನು ನಾವು 9 ರಿಂದ 15 ಜೂನ್ಗೆ ನಾವು ಸರ್ಜನ್ಸ್ ವೀಕ್ ಅಂತ ಆಚರಿಸ್ತೇವೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ 9ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ನಾವು ಇದನ್ನು ಆಚರಿಸ್ತೇವೆ. ಈ ಸಮಯದಲ್ಲಿ ನಾವು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್, ಕೆಲವೊಂದು ಅವೇರ್ನೆಸ್ ಕ್ಯಾಂಪ್ ಅಂದರೆ ಜನಜಾಗೃತಿ ಕಾರ್ಯಕ್ರಮಗಳು, ಮತ್ತು ಫ್ರೀ ಸರ್ಜರಿ, 1 ಸರ್ಜನ್ 1 ಫ್ರೀ ಸರ್ಜರಿ ಅಂತ ನಾವು ಹೇಳ್ತೀವಿ. ಸೊ ಯಾರಾದರೂ ಬೇಕಿತ್ತು ಅಂದಲ್ಲಿ ಆ ಸರ್ಜರಿ ಮಾಡೋ ಆಗ್ತೈತೆ ಅಂದರೆ ಅವರು 1 ಫ್ರೀ ಸರ್ಜರಿನ ಕೊಟ್ಟಿದ್ರೆ ಒಳ್ಳೆಯದು ಅಂತ. ಇದರ ಜೊತೆಗೆ ನಾವು ಹಸಿರು ಕ್ರಾಂತಿ ಭಾಗ ಕೂಡ, ಸೊ ನಾವು ಈ ಪ್ಲಾಂಟೇಶನ್ ಡ್ರೈವ್ ಅಂತಲೂ ನಾವು ಇಟ್ಕೊಂಡಿದ್ದೇವೆ. ನಮ್ಮ ಸಿಟಿ ಹಾಸ್ಪಿಟಲಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ಪೇಷಂಟ್ ಡಿಸ್ಚಾರ್ಜ್ ಆಗುವಾಗ ಅವರಿಗೆ ಒಂದು ಗಿಡ ನೆಡಲಿಕ್ಕೆ ಜಾಗ ಇದ್ದಲ್ಲಿ ಅವರ ರಿಕವರಿ ಹೆಸರಲ್ಲಿ
ಅವರು ಈ ಒಂದು ಗಿಡ ನೆಡಬೇಕು. ಸೊ ಅದನ್ನು ಅವರು ತಮ್ಮ ಹೆಲ್ತಿನ ಹಾಗೆ, ತಮ್ಮ ಆರೋಗ್ಯದ ಹಾಗೆ ಅದನ್ನು ಕೂಡ ಅವ್ರು ನೋಡಿಕೊಂಡ್ರೆ ಒಂದು ಮರ ಬೆಳೆಸಿದಂಗೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಹೀಗೆ ಮಾಡ್ತಾ ಹೋದರೆ ಒಂದೊಂದು ಊರಲ್ಲಿ ಒಂದು ಕಾಡು ಬೆಳೆಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಷ್ಟೇ ಅಲ್ಲದೆ ನಾವು ರಕ್ತದಾನ ಕೂಡ ಮಾಡಲಿಕ್ಕೆ ನಾವು ಕ್ಯಾಂಪ್ನ ಅರೇಂಜ್ ಮಾಡ್ತೀವಿ. ಇದಲ್ಲದೆ ನಾವು ಒಂದು ಏರೋಪ್ಲೇನಲ್ಲಿ ಇದ್ದಾಗ ತೊಂದರೆ ಏನಾದರೂ ಉಂಟಾದಲ್ಲಿ ಮೊದಲು ಹೇಳ್ತಾರೆ, ನೀವು ನಿಮ್ಮ ಮಾಸ್ಕನ್ನು ಮೊದಲೇ ಹಾಕಿಕೊಳ್ಳಿ, ನಂತರ ನೀವು ನಿಮ್ಮ ಜೊತೆಗಿದ್ದವರಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಅದೇ ಥರ ಒಂದು ಸರ್ಜನ್ ತಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗತ್ತೆ. ಇಡೀ ವರ್ಷ ಅವರು ಪೇಷಂಟ್ ಆರೋಗ್ಯದಲ್ಲಿ ತಮ್ಮ ಆರೋಗ್ಯವನ್ನೇ ಮರ್ತು ಬಿಟ್ಟಿರ್ತಾರೆ. ಅದನ್ನು ಅವ್ರು ಮಾಡ್ಕೋಬೇಕು ಅಂತ ನಾವು ಸೆಲ್ಫ್ ಹೆಲ್ತ್ ಚೆಕಪ್ ಮಾಡ್ಕೊಳ್ಳಿ, ಆಮೇಲೆ ಫಿಟ್ನೆಸ್ ಕ್ಯಾಂಪೇನ್ ಇರಲಿ, ವಾಕಿಂಗ್ ಅಥವಾ ನೀವು ಎಕ್ಸಸೈಸ್ ಇವೆಲ್ಲದಕ್ಕೂ ಪ್ರಾಥಮಿಕತೆ ಕೊಟ್ಟು ಇದನ್ನು ರೆಕಾರ್ಡ್ ಮಾಡಿಸಿ ನೀವು ಶೇರ್ ಮಾಡ್ಕೊಳ್ಳಿ. ಸೊ ಒಬ್ರಿಗೊಬ್ರು ನೀವು ಪ್ರೋತ್ಸಾಹ ಮಾಡ್ತೀರಾ. ನೆಕ್ಸ್ಟ್ ನಾವು ಒಂದು ಸ್ಪೋರ್ಟ್ಸ್ ಇವೆಂಟ್ ಇಟ್ಕೊಂಡಿದ್ದೀವಿ, ಲೋಕಲ್ ನಮ್ಮ ಸ್ಟೇಟಲ್ಲೂ ಇದೆ. ಅದೇ ಥರ ನಾವು ನ್ಯಾಷನಲ್ ಲೆವೆಲ್ ಒಂದು ಸ್ಪೋರ್ಟ್ಸ್ ಇವೆಂಟ್ ಇಟ್ಕೊಂಡು ಸೊ ಇದನ್ನು ಸರ್ಜನ್ಸ್ ಡೇನ ಆಚರಿಸ್ತಾ ಇದ್ದೇವೆ. ಸೊ ಹೀಗೆ ನಾವು ಓವರ್ ಆಲ್ ಸೊಸೈಟಿ ಪ್ಲಸ್ ಸರ್ಜನ್ ಡೆವಲಪ್ಮೆಂಟಿಗೆ ಈ ವಾರವನ್ನು ಆಚರಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಈ ನಮ್ಮ ಹಾಸ್ಪಿಟಲಲ್ಲಿ ನಾವು 7ನೇ ತಾರೀಕು 8ರಿಂದ 1 ಗಂಟೆಗೆ ಸಿಟಿ ಹಾಸ್ಪಿಟ್ಲಲ್ಲಿ ಒಂದು ಫ್ರೀ ಎಂಡೋಸ್ಕೋಪಿ ಕ್ಯಾಂಪ್ನ ಏರ್ಪಾಡು ಮಾಡಿಸಿದ್ದೇವೆ. ಯಾರಿಗೆ ಸ್ವಲ್ಪ ಹೊಟ್ಟೆ ನೋವು, ಎದೆ ಉರಿತ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ನೀವೇನಂತೀರಲ್ಲ, ಅಂಥವೇನಾದರೂ ತೊಂದರೆಗಳಿದ್ದಲ್ಲಿ ಬಂದು ನೀವು ಹೆಸರನ್ನು ನೋಂದಾಯಿಸಿ ಒಂದು ಫ್ರೀ ಚೆಕಪ್ ಮಾಡಿಸ್ಕೋಬಹುದು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ಜೂನ್ 9ರಿಂದ 15ನೇ ತಾರೀಕುವರೆಗೂ ಈ ಶಸ್ತ್ರಚಿಕಿತ್ಸಕರ ಸಪ್ತಾಹ ಅಥವಾ ಸರ್ಜನ್ ವೀಕ್ ಅಂತೇಳಿ ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸಕರನ್ನು ಕೂಡ ಸಮರ್ಥರನ್ನಾಗಿ ಮತ್ತು ಸಕಾಲಕ್ಕೆ ಅಪ್ಡೇಟ್ ಆಗುವಂಥ ಪ್ರವೃತ್ತಿಯನ್ನು ಅವರು ಕೂಡ ಮೈಗೂಡಿಸ್ಕೊಳ್ಳಲಿ ಅನ್ನುವಂಥದ್ದೊಂದು ಪ್ರಯತ್ನ ಮಾಡ್ತಾ ಇದ್ದೀರಿ. ಕೆಲವೊಂದು ಈ ಶಸ್ತ್ರಚಿಕಿತ್ಸೆಗೆ ಒಳಗಾದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ, ನಾವು ಕೂಡ ದೇವರಲ್ಲ, ರೋಗಿ ಅಂತ ನಾವು ಕೂಡ ಒಬ್ಬ ಮನುಷ್ಯರೇ, ನಮ್ಮದೊಂದು ಪ್ರಯತ್ನ ಅಷ್ಟೇ. ಹಾಗಾಗಿ ಕೆಲವೊಂದು ಘಟನೆಗಳು ನಮ್ಮ ಕೈ ಮೀರಿ ಕೂಡ ಹೋಗುವಂಥ ಸಂದರ್ಭದಲ್ಲಿ ರೋಗಿ ಮತ್ತು ರೋಗಿಯ ಸಂಬಂಧಿಗಳು ಹೇಗೆ ಈ ಶಸ್ತ್ರಚಿಕಿತ್ಸಕರೊಂದಿಗೆ ಸಂಬಂಧವನ್ನು ಹೊಂದಿರಬೇಕು ಅಂತ ಬಯಸ್ತೀರಿ ಡಾಕ್ಟರ್? ಪೇಷಂಟ್ ನಮ್ಮಿಂದ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊತಾರೋ ಅದೇ ಥರ ನಾವು ವೈದ್ಯರು ಅಥವಾ ಶಸ್ತ್ರಚಿಕಿತ್ಸಕರು ಒಂದು ಪೇಷಂಟ್ ಕಡೆಯಿಂದ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೀವಿ. ಮೊದಲನೇದಾಗಿ ಟ್ರಸ್ಟ್ ಅಥವಾ ನಂಬಿಕೆ. ಆ ಪೇಷಂಟ್ ಆ ಡಾಕ್ಟರ್ ಮೇಲೆ ಅಪಾರವಾದ ನಂಬಿಕೆ ಇದ್ದರೆ ಆಟೋಮ್ಯಾಟಿಕಲಿ ಶಸ್ತ್ರಚಿಕಿತ್ಸೆ ಅಥವಾ ರೋಗ ನಿವಾರಣೆಗೆ ಅವ್ರು ಏನು ಸ್ಟೆಪ್ಸ್ ತೊಗೊಂಡಿರ್ತಾರೋ ಅವೆಲ್ಲ ತಾನೇ ದೇ ವಿಲ್ ಫಾಲ್ ಇನ್ ಪ್ಲೇಸ್. ಎರಡನೇದು ಪೇಷಂಟ್ ಕೋಆಪರೇಷನ್, ಸಹಕಾರ. ಸೊ ಈ ಪೇಷಂಟ್ ಕೋಆಪರೇಷನ್ ಅಂದರೆ ಅವ್ರು ಏನು ಮುಚ್ಚುಮರೆ ಇಲ್ಲದೆ ಏನು ತೊಂದರೆಗಳಿದೆ, ತಮ್ಮ ಅಭ್ಯಾಸಗಳೇನು, ತಾವೇನು ತೊಗೊಳ್ತಾ ಇದ್ದೀವಿ, ಎಲ್ಲಾದರೂ ಬೇರೆ ಕಡೆ ಚಿಕಿತ್ಸೆ ತೊಗೊಂಡಿದ್ದೀವೋ ಇವೆಲ್ಲ ಅವ್ರು ಬಂದು ನಮಗೆ ಬಿಚ್ಚಿ ಹೇಳಬೇಕು. ವೈದ್ಯರು ಮತ್ತು ವಕೀಲರ ಮುಂದೆ ಏನು ಮುಚ್ಚಿಡಬಾರ್ದು ಅಂತ. ಸೊ ಹಾಗೆ ಅವರು ಎಲ್ಲದು ನಮ್ಮ ಮುಂದೆ ಎಲ್ಲ ಹೇಳಿಬಿಟ್ಟು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮೂರನೇದು ಪೇಷನ್ಸ್. ಕೆಲವೊಮ್ಮೆ ನಾವು ಅಂದ್ಕೊಂಡಂಗೆ ಎಲ್ಲವೂ ಅದೇ ರೀತಿ ನಡ್ಕೊಳ್ಳೋದಿಲ್ಲ. ಸೊ ಕೆಲವೊಂದು ಸರ್ತಿ ಕಾಂಪ್ಲಿಕೇಶನ್ ಆಗ್ಬೋದು, ಹೀಲಿಂಗ್ ಡಿಲೇ ಆಗ್ಬೋದು, ವೂಂಡ್ ಇನ್ಫೆಕ್ಷನ್ ಆಗ್ಬೋದು. ಇಂಥ ಯಾವುದನ್ನ ಸಂದರ್ಭ ಬಂದಲ್ಲಿ ಅವರು ಪೇಷಂಟ್ಸ್ ಅಥವಾ ತಾಳ್ಮೆ ಇದ್ದರೆ ನಮಗೂ ಆ ರೋಗವನ್ನು ಟ್ರೀಟ್ ಮಾಡಲಿಕ್ಕೆ ಫ್ರೀ ಮೈಂಡಿಂದ ನಾವು ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಆಗುತ್ತೆ. ಸೊ ಇವು ಮೂರು ನಾವು ಅವ್ರ ಪೇಷಂಟ್ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಡಾಕ್ಟ್ರೆ, ತಾವು ಕರ್ನಾಟಕ ಸ್ಟೇಟ್ ಚಾಪ್ಟರ್ ಅಸೋಸಿಯೇಷನ್ ಆಫ್ ಸರ್ಜನ್ ಆಫ್ ಇಂಡಿಯಾದ ರಾಜ್ಯ ಅಧ್ಯಕ್ಷರು. ಈ ಸರ್ಜನ್ ವೀಕ್ ಅಥವಾ ಈ ಶಸ್ತ್ರಚಿಕಿತ್ಸಕರ ಸಪ್ತಾಹವನ್ನು ಆಚರಣೆ ಮಾಡ್ತೀವಿ ಅಂತೇಳಿ ಏನೆಲ್ಲ ಕಾರ್ಯಕ್ರಮದ ರೂಪುರೇಷೆಗಳನ್ನು ಕೂಡ ತಿಳಿಸಿದ್ರಿ. ಹಾಗಾದರೆ ಇಂಥದ್ದೊಂದು ಸಪ್ತಾಹದಲ್ಲಿ ಸಾರ್ವಜನಿಕರು ಭಾಗವಹಿಸಲಿಕ್ಕೆ, ಪಾಲ್ಗೊಳ್ಳಲಿಕ್ಕೆ ಅವರಿಗೆ ತಮ್ಮದೊಂದು ಕರೆ. ಈಗ ನಾವು ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಅಥವಾ ಅವೇರ್ನೆಸ್ ಕ್ಯಾಂಪ್ ಅಂತ ನಾವು ಏನು ಮಾಡ್ತೀವೋ ದಯವಿಟ್ಟು ಇದರಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಆರೋಗ್ಯದ ಬಗ್ಗೆ ನೀವು ತಿಳ್ಕೊಬೋದು. ಸೊ ನಾವು ಇದೇ ಟೈಮಲ್ಲಿ ನಮ್ಮ ಸರ್ಜನ್ಸ್ದು ಸಮಸ್ಯೆಗಳೇನು ಅಂತ ನಾವು ಹೇಳ್ಕೊಡ್ತೀವಿ. ಇದು ಕೂಡ ನಿಮಗೆ ಅರ್ಥ ಆಗಿದ್ರೆ ನೀವು ಸರ್ಜರಿನ ಅರ್ಥ ಮಾಡ್ಕೊಂಡಿದ್ದಂಗೆ. ಒಂದು ಆಪರೇಷನ್ ಸಕ್ಸಸ್ ಆಗಲಿಕ್ಕೆ ವೈದ್ಯರ ಪ್ರಯತ್ನ ಎಷ್ಟಿರುತ್ತೋ ರೋಗಿ ಮತ್ತು ರೋಗಿಯ ಬಂಧುಗಳ ಸಹಕಾರ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಡಾಕ್ಟ್ರೆ, ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಾವು ಏನನ್ನ ಸಂದೇಶ ನೀಡಲಿಕ್ಕೆ ಬಯಸ್ತೀರಿ? ಈಗ ಇಷ್ಟು ನಾವು ಹೊತ್ತು ಸರ್ಜನ್ ಬಗ್ಗೆ ಕೇಳಿದ್ದೀವಿ. ಸರ್ಜನ್ ಒಂದು ಗಾಯ ಮಾಡಿ ರೋಗ ನಿವಾರಣೆ ಮಾಡ್ತಾರೆ ಅಂತ ಆಗಲೇ ಹೇಳಿದ್ದೇನೆ. ಅವರ ಜಗತ್ತು ಒಂದು ಓಟಿಯ 4 ಗೋಡೆ ಮಧ್ಯದಲ್ಲೇ ಇರುತ್ತೆ. ಇಲ್ಲಿ ಡಿಸಿಷನ್ ಮೇಕಿಂಗ್ ಬಹಳ ಇಂಪಾರ್ಟೆಂಟ್. ಅತಿ ಹೆಚ್ಚಾದ ಶಿಸ್ತು ಇಲ್ಲಿ ಬೇಕಾಗತ್ತೆ. ಕ್ಲೀನ್ಲಿನೆಸ್ ಅಂತೀವಿ ನಾವು. ಆಪರೇಷನ್ ಥಿಯೇಟರು ಒಂದು ದೇವಸ್ಥಾನ ಇದ್ದಂಗೆ. ಸೊ ಇಂಥ ಸಮಯದಲ್ಲಿ ಬಹಳ ಸೂಕ್ಷ್ಮವಾಗಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಈ ಸಮಯ ಎಷ್ಟು ಮುಂದೆ ಹೋಗಿದೆ, ಎಷ್ಟು ಕಳೆದು ಹೋಗಿದೆ ಅನ್ನೋದೇ ಅವರಿಗೆ ಗೊತ್ತಾಗಿರೋದಿಲ್ಲ. ಅವ್ರದ್ದು ಪರ್ಸನಲ್ ಲೈಫ್ ಕೂಡ ಅಫೆಕ್ಟ್ ಆಗಿರುತ್ತೆ. ಇಷ್ಟಾದರೂ ಕೂಡ ಒಂದು ಪೇಷಂಟ್ ಶಸ್ತ್ರಚಿಕಿತ್ಸೆ ಆದ ಮೇಲೆ
ಅವರು ಮನೆಗೆ ನಗುಮುಖದಿಂದ ನಡ್ಕೊಂಡು ಹೋಗ್ತಾ ಇದ್ದರೆ ಅವರು ತಮ್ಮ ಎಲ್ಲ ಸಮಸ್ಯೆಗಳನ್ನು ಸರ್ಜನ್ ಮರ್ತೋಗ್ಬಿಡ್ತಾರೆ. ಸೊ ಇದೇ ಅವರಿಗೆ ಬಹಳ ಮುಖ್ಯವಾದ ರಿವಾರ್ಡ್ ಅಂತ ನಾನು ಹೇಳ್ಬೋದು. ಒಂದೆಡೆ ಆ ರೋಗಿಗೆ ಮರುಜೀವದ ಅವಶ್ಯಕತೆ, ಮತ್ತೊಂದೆಡೆ ಆ ಶಸ್ತ್ರಚಿಕಿತ್ಸಕರಾದ ವೈದ್ಯರಿಗೆ ಅವರ ಭವಿಷ್ಯ ಮತ್ತು ಅವರ ನಾಳೆಯ ದಿನಗಳು ಕೂಡ ಅಲ್ಲಿ ಅಡಗಿರ್ತವೆ. ಒಟ್ಟಿನಲ್ಲಿ ಒಬ್ರಿಗೊಬ್ಬರ ಸಹಕಾರ ಬಹಳ ಮುಖ್ಯವಾಗಿರುತ್ತೆ. ಡಾಕ್ಟ್ರೆ, ತಾವು ವಿಶೇಷವಾಗಿ ಈ ಸರ್ಜನ್ ವೀಕ್ ಶಸ್ತ್ರಚಿಕಿತ್ಸಕರ ಸಪ್ತಾಹವನ್ನು ಪ್ರತಿ ವರ್ಷ ಜೂನ್ 9ನೇ ತಾರೀಕಿನಿಂದ 15ರವರೆಗೆ ಈ ಸಪ್ತಾಹ ಆಚರಣೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ತಮ್ಮ ಈ ಸಪ್ತಾಹದ ಆಚರಣೆ ಸಾರ್ವಜನಿಕವಾಗಿ ಉಪಯೋಗವನ್ನು ಪಡೆದುಕೊಳ್ಳಲಿ ಮತ್ತು ಈ ಮಾಹಿತಿಯನ್ನು ಎಲ್ಲ ಕೇಳುಗರಿಗೂ ಕೂಡ ತಲುಪಿಸಬೇಕು ಅನ್ನುವಂಥ ಆಶಯದೊಂದಿಗೆ ಇಷ್ಟೊತ್ತು ತಮ್ಮೊಂದಿಗೆ ಅನೇಕ ಮಾಹಿತಿಯನ್ನು ಕೇಳ್ಪಡಲಿಕ್ಕೆ ಸಾಧ್ಯವಾಯಿತು. ಡಾಕ್ಟ್ರೆ, ತಾವು ಕೂಡ ಅಷ್ಟೇ ಸರಳವಾಗಿ ನಮ್ಮ ಎಲ್ಲ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಮತ್ತು ಈ ಸಪ್ತಾಹದಲ್ಲಿ ಭಾಗಿಯಾಗುವ ವೈದ್ಯರು ಮತ್ತು ರೋಗಿ ಮತ್ತು ಸಾರ್ವಜನಿಕರೆಲ್ಲರಿಗೂ ಕೂಡ ಒಳಿತಾಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮೆಲ್ಲ ಸರ್ಜನ್ಗಳಿಗೆ ಮತ್ತೊಮ್ಮೆ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಮುಖೇನ ನಮಸ್ಕಾರ ಡಾಕ್ಟ್ರೆ. ಕೊನೆಯದಾಗಿ ಒಂದೇ ಒಂದು ಹೇಳಬೇಕಂತ ಹೇಳ್ತೇನೆ. ಸರ್ಜನ್ ಅಥವಾ ಶಸ್ತ್ರಚಿಕಿತ್ಸರ ಕೈಗಳಲ್ಲಿರುವುದು ಕೇವಲ ಶಸ್ತ್ರವಲ್ಲ, ಅದು ರೋಗಿಗೆ ಹೊಸ ಜೀವನವನ್ನು ನೀಡುವ ದಿವ್ಯ ಹಸ್ತ. ನನ್ನ ಎಲ್ಲ ಶಸ್ತ್ರಚಿಕಿತ್ಸಕ ಸಹೋದ್ಯೋಗಿ ಮಿತ್ರರಿಗೆ ಸರ್ಜನ್ಸ್ ಡೇ ಅಥವಾ ಶಸ್ತ್ರಚಿಕಿತ್ಸಕರ ದಿನದ ಶುಭಾಶಯಗಳು. ಶಸ್ತ್ರಚಿಕಿತ್ಸರ ಬಗ್ಗೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲು ಆಕಾಶವಾಣಿ ಹೊಸಪೇಟೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಹೊಸಪೇಟೆಗೆ ಹಾಗೂ ತಮಗೆ ಮತ್ತು ಎಲ್ಲ ಕೇಳುಗರಿಗೆ ಧನ್ಯವಾದಗಳು. ನಮಸ್ಕಾರ.